ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 6ನೇ ತಾರೀಕಿಂದು ಇಲ್ಲೇನಾಗುತ್ತೆ, ವಿವೇಕು ಗೌರಿಗೆ ರೇಗ್ಬಿಟ್ಟಿರ್ತಾರಲ್ಲ, ಗೆಟ್ ಔಟ್ ಮೈ ಕ್ಯಾಬಿನ್ ಅಂತ ಹೇಳ್ಬಿಟ್ಟು ಗೌರಿ ಬೇಜಾರು ಮಾಡ್ಕೊಂಡು ಕೆಳಗಡೆ ಬಂದುಬಿಡ್ತಾಳೆ. ವಿವೇಕು ಇನ್ನೇನು ಕಾನ್ಫರೆನ್ಸಲ್ಲೆಲ್ಲ ಓಕೆ ಆಗುತ್ತೆ, ಪ್ರಾಜೆಕ್ಟ್ ಎಲ್ಲ ಓಕೆ ಆಗುತ್ತೆ, ಅಮೇರಿಕಾ ಕನ್ನಡ ಸಂಘದವರೆಲ್ಲ ಓಕೆ ಆಗುತ್ತೆ. ಸರಿ ಅಂದ್ಬಿಟ್ಟು ಖುಷಿಯಾಗಿ ಬರ್ತಾರೆ. ಗೌರಿ ಮುನ್ಸ್ಕೊಂಬಂದ್ಬಿಟ್ಟಿರ್ತಾಳಲ್ವ, ಸರಿ ಅಂದ್ಬಿಟ್ಟು ಜೊತೆಲೆ ಹೋಗೋಣ ಅಂತ ಕೆಳಗಡೆ ಬರ್ತಾರೆ. ಗೌರಿನ ಪುಣ್ಯವತಿ ಅನ್ಕೊಂಡು ಬರ್ತಾರೆ. ಅವಾಗ ಹೇಳಿ ಈಗ ಸರ್ ಅಂದಾಗ, ಹೌದು ಅದ್ಯಾಕೆ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಲ್ಲ, ನಾನು ಬರೋವರೆಗೂ ನೀನು ಕಾಯಲೇಬೇಕು ತಾನೇ, ನಾನು ಬಂದಮೇಲೆ ತಾನೇ ಕಾರ್ ಡೋರು ಅನ್ಲಾಕ್ ಆಗೋದು, ಅಲ್ಲಿವರೆಗೂ ಕಾರ್ ಲಾಕ್ ಆಗಿರುತ್ತೆ ತಾನೇ ಅಂತ ಅಂದಾಗ, ಹೌದಾ ನೀವು ಬರಬೇಕು ಅಂತ ನಾನು ಕಾಯ್ಕೊಂಡಿರ್ಬೇಕಂತ, ಹೌದು ಕಾಯ್ಕೊಂಡಿರಲೇಬೇಕಪ್ಪ ಮತ್ತೆ ನಾನು ಹೇಳ್ದಂಗೆ ಇದೇನು ಆರ್ಡ್ರ್ ಮಾಡ್ತಾಯಿದ್ದೀರ ಅಂತ, ಹೌದು ಹಾಗೆ ಅನ್ಕೋ ಅಂದಾಗ, ಹೌದು ನೀವೇನು ನನಗೆ ಆರ್ಡ್ರ್ ಮಾಡೋದು ಅಂದಾಗ, ನೀವು ಆರ್ಡ್ರ್ ಮಾಡೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿರೋದು ನನಗೆ ಆರ್ಡ್ರ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಅವಾಗ ಹೌದು ನಾನೇ ಆರ್ಡ್ರ್ ಮಾಡ್ತೀನಿ ಅಂತ, ಹೌದೇ ಯಾಕೆ ಅಂದಿದ್ದು, ಯಾಕೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಯಾಕೆ ನಿಮಗೆ ಗೊತ್ತಿಲ್ವಾ, ನೀವು ಹೇಳಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅಲ್ಲಿ ಇಬ್ಬರು ಕೋಳಿ ಜಗಳ ಆಡ್ಕೊಂಡು ನಿಂತ್ಕೊಂತಾರೆ. ಒಬ್ಬರು ಆಟೋದವ್ರು ಆಟ ನಿಲ್ಸ್ಕೊಂಡು ನಿಂತಿರ್ತಾರೆ. ಗಂಡ ಹೆಂಡತಿ ಅನ್ನೋ ಜಗಳ ಆಡ್ತಾವ್ರೆ, ಇವಾಗ ಹೋದ್ರೆ ನನಗೆ ಒಳ್ಳೆ ಬಾಡಿಗೆ ಸಿಗ್ತದೆ, ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಬರ್ತಾರೆ. ಆಮೇಲೆ ಇಬ್ಬರು ಜಗಳ ಆಡ್ತಿರ್ತಾರಲ್ಲ, ಸರಿ ನಿಮಗೆ ಸಾವುಕಾರರಿಗೆ ಕಾರ್ ಇರ್ಬೋದು, ಆದರೆ ನಮಗೆ ಬಡವ್ರಿಗೆ ಕಾಲಿದೆ, ನಾವು ಕಾಲಲ್ಲೇ ಹೋಗ್ತೀವಿ, ನಾವೇ ನಿಮ್ಮಂಗೆ ಕಾರ್ ಕಾಯ್ಕೊಂಡು ಕುತ್ಕೊಳ್ಳಲ್ಲ ಅಂತ ಗೌರಿ ಹೇಳ್ತಾಳೆ. ಹೌದಾ ಹಂಗಾರೆ ಹೋಗ್ತೀಯಾ ಅಂದಾಗ, ಹೌದು ಹೋಗ್ತೀನಿ ಈಗ ಅಂದಾಗ, ಅದೇ ಸಮಯಕ್ಕೆ ಆಟೋವರು, ಕರೆಕ್ಟಾಗಿ ಹೇಳಿದ್ರೆ ಮೇಡಮ್ ನೀವು, ನಮ್ಮಂಥ ಬಡವ್ರಿಗೆ ಕಾರಲ್ಲಿ, ನಮಗೆ ಕಾರು ಆಟೋನೇ ಗತಿ ಅಲ್ವೇ, ಬನ್ನಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಟೋವ್ರು ಹೇಳ್ತಾರೆ. ಏನು ಹೇಳಿದ್ರ ನೀವು ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾರೆ. ಅಯ್ಯೋ ಆಗಲ್ಲ ಮೇಡಮ್, ನೀವು ಯಾವ ಕಡೆ ಹೋಗ್ಬೇಕು ಅಂತ ಕೇಳಿದೆ ಅಂತ ಆಟೋದವ್ರು ಹೇಳ್ತಾರೆ. ಅವಾಗ ವಿವೇಕು, ನೋಡಪ್ಪ ಆಟೋದವ್ರೆ, ನಾವಿಬ್ಬರು ಮಾತಾಡ್ತಾ ಇದ್ದೀವಿ ತಾನೇ, ಮಧ್ಯದಲ್ಲಿ ನೀವು ಯಾಕ್ರಿ ಬಂದ್ರೆ ಹೋಗ್ರಿ ನೀವು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಲ್ಲ ಮೇಡಮ್, ಆಟೋ ನಾನೇ, ನಾನು ಆಟೋದಲ್ಲೇ ಹೋಗೋದು, ಏನು ಇವಾಗ ಯಾಕೆ ಆಟೋದವ್ರನ್ನ ಕಳಿಸ್ತಾ ಇದ್ದೀರಾ, ನಾನು ಆಟೋದಲ್ಲೇ ಹೋಗ್ತೀನಿ ಅಂದಾಗ, ನೋಡು ಪುಣ್ಯವತಿ, ಇಲ್ಲಿ ನಿಂತ್ಕೊಂಡು ಸೀನ್ ಕ್ರಿಯೇಟ್ ಮಾಡಿ ನನಗೆ ಅವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೆಯಾ ನೀನು ಅಂದಾಗ, ಅಯ್ಯೋ ನಾನೇನು ಅವಮಾನ ಮಾಡಿದೆ, ನಾನು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಅಷ್ಟೇ ನಿಮ್ಗೆ ಇವಾಗ ಗೌರಿ ಹೇಳ್ತಾಳೆ. ಅವಾಗ ನೋಡು ಪುಣ್ಯವತಿ, ಇವಾಗ ಅದೆಲ್ಲ ಸರಿಗಿರಲ್ಲ, ಸರಿ ನಡಿ ಸೈಲೆಂಟಾಗಿ ಕಾರ್ ಹತ್ತಿ ಇವಾಗ ಅಂದಾಗ, ಏಕೆ ನಾನು ಹೇಳ್ತಾ ಇದ್ದೀನಿ ತಾನೆ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ಅಂದಾಗ, ಆಟೋದವ್ರೆ ನೀವು ಹೋಗಿ ಇವಾಗ, ಇಲ್ಲಾಂದ್ರೆ ನೋಡಿ ನಿಮ್ಮ ಕಾರು ಆಟೋ ಹೊಡೆದಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾನೆ. ಅವಾಗ ಆಟೋದವ್ರು, ಸರ್ ಹಂಗೆಲ್ಲ ಮಾಡಬೇಡಿ ಸರ್, ನಮ್ಗೆ ಹೆಂಡ್ತಿ ಮಕ್ಕಳಿದ್ದಾರೆ ಸರ್, ನಾನು ಹೋಗ್ತೀನಿ ಸರ್ ಅಂತ ಅಂದ್ಬಿಟ್ಟು ಆಟೋದವ್ರು ಹೇಳ್ತಾರೆ. ಅವಾಗ ಗೌರಿ, ಆಟೋದವ್ರೆ ನೀವು ನೀವು ಹೋಗ್ಬೇಡಿ ಇರಿ, ನೀವೇನಾರು ಅವ್ರು ಆಟೋ ಹೊಡೆದಾಕ್ರೆ ನಾನು ನಿಮ್ಮ ಕಾರ್ ಗ್ಲಾಸ್ ಹೊಡೆದಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ವಿವೇಕ್ ಹೌದಾ ಅಂದಾಗ, ಹೌದು ಅಂದಾಗ, ಸರಿ ನಿಮ್ಮ ಹತ್ರ ಏನು ಮಾತು, ಆಟೋಣ ನಡೀರಿ, ಸಾರ್ವಭೌಮ ನಗರಕ್ಕೆ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ಬರ್ತಾಳೆ. ಅವಾಗ ಬೇಕು, ಹೋಗು ಎಲ್ಲಿಗೆ ಹೋಗ್ತೀಯ, ಆಟೋದಲ್ಲಿ ಹೋದ್ರೂ ನೀನು ಮನೆಗೆ ಬರಬೇಕು, ಮನೇಲಿ ಸಿಗ್ತೀಯಲ್ಲ ಅಲ್ಲಿ ನೀನು ನೋಡ್ಕೊತೀನಿ ನಾನು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಮನೆಗೆ ಬರ್ತಾರೆ. ಗೌರಿ ಮನೇಲಿ ಅಡುಗೆ ಏನೋ ಮಾಡ್ತಾ ಇರ್ತಾಳೆ. ವಿವೇಕ್ ಅಲ್ಲಿಗೆ ಬರ್ತಾರೆ. ವಿವೇಕ್ ಅಲ್ಲಿ ಬಂದ್ಬಿಟ್ಟು, ಓಹೋ ಏನು ಜಂಬ, ಆಟೋದಲ್ಲಿ ಬರ್ತೀನಿ ಅಂತ ಜಂಬ ಅಂತ ವಿವೇಕ್ ಅಂತಾರೆ. ಹೌದು ಮತ್ತೆ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಇವಾಗ ಅದೆಲ್ಲ ಬೇಡ, ನಾನು ಬಿಸಿ ಅಡುಗೆ ಮಾಡ್ತೀನಿ, ಮೊದಲು ಊಟ ಮಾಡಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಏನು ಬೇಕಾಗಿಲ್ಲ, ಬೇರೆಯವ್ರ ಅಡುಗೆ ನಾನು ಊಟ ಮಾಡಲ್ಲ, ನಮ್ಮ ಅಡುಗೆ ನಾನೇ ಮಾಡ್ಕೊತೀನಿ, ಆ ಕೆಪಾಸಿಟಿ ನನಗಿದೆ, ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ಬಿಟ್ಟು ಮೊಟ್ಟೆ ಎತ್ಕೊತಾರೆ. ಮೊಟ್ಟೆ ಎತ್ಕೊಂಡು, ನೋಡಿ ಮೊಟ್ಟೆ ರಾಜ, ನಾನಿವತ್ತು ನಿಮ್ಮನ್ನ ಆಮ್ಲೆಟ್ ಮಾಡ್ತೀನಿ, ಎಗ್ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ ನಾನು ಅಂತ ಅಂದ್ಬಿಟ್ಟು 2 ಮೊಟ್ಟೆ ಎತ್ಕೋತಾರೆ ವಿವೇಕ್, 2 ಮೊಟ್ಟೆನ. ಆಮೇಲೆ ಸರಿ ಅಂದ್ಬಿಟ್ಟು ಗೌರಿ ಅಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಅವಾಗ ಸೌಟ್ ಇಟ್ಕೊಂಡು ವಿವೇಕು, ಸೌಟವ್ರೆ ಬೇರೆಯವ್ರ ಅಡುಗೆ ನಾನು ಊಟ ಮಾಡಲ್ಲ, ನಾನೇ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಗೌರಿ ಚಮಚ ಹಿಡ್ಕೊಂಡು, ಅಯ್ಯೋ ಚಮಚವ್ರೆ ನೀವು ಯಾವ ರೀತಿ ಅಡುಗೆ ಮಾಡ್ತೀರಾ, ಏನು ಊಟ ಮಾಡ್ತೀರಾ ಅಂತ ನನಗೆ ಗೊತ್ತು, ಈಗೆಲ್ಲ ಬಿಟ್ಬಿಟ್ಟು ಮಾಡಿರೋ ಊಟ ಮಾಡಿ ಅಷ್ಟೇ ಅಂತ ಚಮಚ ಕೇಳಕ್ಕೆ ಹೇಳ್ತಾಳೆ. ಈ ವಿವೇಕು, ಅದೆಲ್ಲ ಏನು ಬೇಡ, ನಾನೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು, ಪ್ಯಾನಣ್ಣ ಇವತ್ತು ನಿನ್ನ ಹತ್ರ ಆಮ್ಲೆಟ್ ಮಾಡ್ಕೊಂಡು ನಾನು ತಿಂತೀನಿ ಪ್ಯಾನಣ್ಣ ಅಂತ ಅಂದ್ಬಿಟ್ಟು ಪ್ಯಾನ್ನ ಸ್ಟವ್ ಮೇಲೆ ಇಕ್ತಾರೆ ವಿವೇಕು. ಅವಾಗ ಗೌರಿ, ಪ್ಯಾನ್ ಇಕ್ಬಿಟ್ರೆ ಸಾಕಾ, ಬೆಂಕಿ ಹಚ್ಬೇಕು, ಸ್ಟವ್ ಹಚ್ಬೇಕು ಅಂತ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಓಹೋ ಕ್ವಾಟ್ಲೆ ಕಿಚನ್ಗೆ ಹೋಗ್ಬಿಟ್ಟು ಸೋತ್ಬಿಟ್ಟು ಬಂದವ್ರಿಗೆಲ್ಲ ನನಗೆ ಹೇಳ್ಕೊಡಕ್ಕೆ ಬರ್ತಾರೆ, ನಾನು ಈ ಸತಿ ಕ್ವಾಟ್ಲೆ ಕಿಚನ್ ಕಂಟೆಸ್ಟೆಂಟ್ ಆಗೇ ಆಯ್ತೀನಿ, ನಾನು ಓನ್ ರೆಸಿಪಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೊಟ್ಟೆ ಹೊಡೆಯೋಕ್ಕೆ ಲಟ್ಟಣಿಗೆ ಎತ್ಕೊಂಡು ಜೋರಾಗಿ ಹೊಡೆಯೋಕೆ ಹೋಗ್ತಾರೆ. ಅಯ್ಯಪ್ಪ ಸರ್ ಇವತ್ತು ನಿಮ್ಮನ್ನು ಎಕ್ಕೀಮ ಮಾಡಿಬಿಡ್ತಿದ್ರು ಅಂತ ಅಂದ್ಬಿಟ್ಟು ಮೊಟ್ಟೆಗೆ ಹೇಳ್ತಾಳೆ ಗೌರಿ. ಅವಾಗ ವಿವೇಕು, ಮೊಟ್ಟೆನ ದೊಡ್ಡದು ಇದ್ರಲ್ಲಿ ಹೊಡಿಬಾರ್ದು, ಸಣ್ಣದಾಗಿ ಹೊಡಿಬೇಕಲ್ವ ಅಂದ್ಬಿಟ್ಟು, ಚಾಕು ಅಂದ್ಬಿಟ್ಟು ಎತ್ಕೊಂಡು 2 ಮೊಟ್ಟೆ ಹೊಡ್ಕೊತಾರೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಇದಕ್ಕೇನೋ ಬೇಕಲ್ಲ ಅಂದ್ಬಿಟ್ಟು ಆ ಕಡೆಯಿಂದ ಗೌರಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಟಿರ್ತಾಳೆ. ಆ ಈರುಳ್ಳಿ ಎತ್ಕೊಂಬಂದು ಹಾಕತ್ತಾರೆ. ಹಾಕೊಂಡ್ಬಿಟ್ಟು, ಈಗ ಪರ್ಫೆಕ್ಟ್ ಅಂದಾಗ, ಅಯ್ಯೋ ಈರುಳ್ಳಿ ಕಳ್ಳ ಅಂತ ಅಂದಾಗ, ಅದು ನಮ್ಮಮ್ಮ ತಂದಿರೋ ಈರುಳ್ಳಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಈರುಳ್ಳಿ ಕಲಿಸ್ಕೊಂಡು
ಆಮ್ಲೆಟ್ ಹಾಕ್ಕೊತಾರೆ. ಆಮ್ಲೆಟ್ ಹಾಕ್ಬಿಟ್ಟು ಬ್ರೆಡ್ ಎಲ್ಲಿ ಬ್ರೆಡ್ ನೋಡ್ದಾ ಬ್ರೆಡ್ ಆಮ್ಲೆಟ್ ನನ್ನ ಓನ್ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೇರೆಯವ್ರ ಊಟ ನಾವೇನು ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ನಮ್ಮ ಊಟ ನಾವೇ ಮಾಡ್ತೀವಿ ಗೊತ್ತಾ ಅಂದಾಗ. ಆಮೇಲೆ ಉಪ್ಪಿನಕಾಯಿ ಜಾಡಿ ಉಪ್ಪಿನಕಾಯಿ ಎತ್ಕೊತಾಳೆ ಗೌರಿ ಎತ್ಕೊಂಡು, ಉಪ್ಪಣ್ಣ ಉಪ್ಪಣ್ಣ ನೋಡೋಣ ಯಾವ ಅಡುಗೆ ಇಷ್ಟ ಆಗುತ್ತೆ, ಯಾವ ಅಡುಗೆ ಬೇಡ ಅನಿಸುತ್ತೆ ನಾನು ನೋಡ್ತೀನಿ, ನೋಡೋಣ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳ್ತಿದ್ದಾರೆ. ಅವ್ರು ಮಾಡ್ಕೊಂಡು ಅವರೇ ತಿಂತಾರಂತೆ, ತಿನ್ನಲಿ ಅಲ್ವಾ ಉಪ್ಪಣ್ಣ, ನಮಗೇನು ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಬೆಂಡೆಕಾಯಿ ಇಟ್ಕೊಂಡು ಏನೇನೋ ಅಡುಗೆ ಮಾಡ್ತಿರ್ತಾಳೆ. ಆಮೇಲೆ ಯಾರ್ದೇನು ಬೇಕಾಗಿಲ್ಲ ಕರುಣೆ, ನಾನೇ ಮಾಡ್ಕೊಂಡು ತಿಂತೀನಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾನೆ. ಊಟದಲ್ಲೂ ಜಂಬ ತೋರಿಸ್ತಾರೆ ಅಂದಾಗ, ಜಂಬ ಅಲ್ಲ ಇದು, ನಾನು ಈಗ ಅದೇ ಈಗೋ ಸರ್ ಅದನ್ನೇ ಹೇಳ್ತಾ ಇರೋದು, ಊಟದಲ್ಲಿ ಜಂಬ ತೋರಿಸ್ಬಾರ್ದು, ಹೊಟ್ಟೆ ಹಸಿವಿದ್ದಾಗ ಊಟ ಮಾಡಬೇಕು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದಲ್ಲ ಅಂದಾಗ, ಏನು ಬೇಕಾಗಿಲ್ಲ, ಯಾರ ಕರುಣೆನೇ ನನಗೆ ಬೇಕಾಗಿಲ್ಲ, ನಾನು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಆಮೇಲೆ ಅಯ್ಯೋ ಬೆಂಡೆಕಾಯಿ ಅಮ್ಮವ್ರೆ ನೋಡಿ ಅಲ್ಲಿ ನಿಮ್ಮದು ಮೊಟ್ಟೆ ಎಗ್ ಆಮ್ಲೆಟ್ ಸೀದೋಯ್ತು ಅಂದಾಗ, ಹಾಂ ಅಯ್ಯೋ ಅಂತ ಅಂದ್ಬಿಟ್ಟು ವಿವೇಕ್ ತಿರುವಾಗ್ತಾರೆ. ಎಗ್ ಆಮ್ಲೆಟ್ ಸೀದೋಗಿರುತ್ತೆ. ಅಯ್ಯೋ ಪಾಪ. ಏನೋ ಅಂದಿದ್ದು ನೀವು ಅವಾಗ ಏನಂದೆ, ಅದು ಏನೋ ಹೇಳಿದ್ರಲ್ಲ ಅಡುಗೆಯಲ್ಲಿ. ಹೌದು ಅಡುಗೆಯಲ್ಲಿ ನಳ ಮಹಾರಾಜ ಭೀಮಸೇನನೇ ಫೇಮಸ್ಸು ಅಂತ ಹೇಳ್ದೆ. ಹೌದಾ, ಅಲ್ಲಿ ನೋಡಿ ಅಲ್ಲಿ ನಿಮ್ಮ ನಳರಾಜ ಭೀಮಸೇನ ಅವ್ರು ಫೇಮಸ್ ಆದರೆ ನಿಮ್ಮ ಅಡುಗೆ ನೋಡಿ ಅಲ್ಲಿ ಏನಾಗಿದೆ ಅಂತೇಳ್ಬಿಟ್ಟು ಅಂತಂದಾಗ, ಹೋಗ್ಲಿ ಬಿಡು ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ನಾನೇ ಬಿಟ್ಟಿರೋದು ಗೊತ್ತಾ ಅಂತ ಅಂದ್ಬಿಟ್ಟು, ಅದರಲ್ಲೂ ವಿವೇಕು ಬಿಟ್ಕೊಡಲ್ಲ, ಅದರಲ್ಲೂ ನಾನೇ ಸರಿ ಅಂತ ಅಂದ್ಬಿಟ್ಟು ಹೇಳ್ಕೊತಾರೆ. ಹೋಗೋರಿ ಆಯಿತು ಬಿಡಿ ನಿಮ್ಮ ಇಷ್ಟ, ನೀವು ಅದೇ ಅಡುಗೆ ಊಟ ಮಾಡೋಂಗಿದ್ರೆ ಊಟ ಮಾಡಿ, ನನಗೇನಿಲ್ಲ, ನಿಮ್ಮ ಈಗೋ ಬಿಟ್ಟು ಊಟ ಮಾಡ್ತೀರಾ ಅಂದ್ಕೊಂಡೆ, ಊಟ ಮಾಡಲ್ವಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇನಾಗುತ್ತೆ ಪಾಪ ಕಾಂತಲಕ್ಷ್ಮಿನೂ ವೀರಣ್ಣವ್ರು ಅಳ್ತಾ ಕೂತಿರ್ತಾರೆ. ಚಿನ್ನೂ ಅಳ್ತಾ ಇರ್ತಾಳೆ. ಅವಾಗ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು, ಏನಮ್ಮ ಆ ಹುಡುಗಂಗೆ ತಲೆ ಹೊಡೆದಾಕಿದೆಯಲ್ಲ, ನೀನೇನು ಏನು ಅಂದ್ಕೊಂಡಿದ್ಯಮ್ಮ ನೀನು, ಹುಡುಗ್ರ ಜೊತೆಗೆ ಹೋಗಿ ಫೈಟು ನಿಂತ್ಕೊತೀಯಲ್ಲ. ಅಲ್ಲ ಕಣಮ್ಮ, ಸರಿ ಅವನೇನಮ್ಮ ನೀನು ರೇಗಿಸಿದ್ನೇನಮ್ಮ, ನಿನ್ನ ಫ್ರೆಂಡ್ ಅವನು ಇಲ್ಲ ನಿನ್ನ ಲವ್ವರ ಏನಾರು ಅಂದೇನಮ್ಮ ಅಂದಾಗ, ನಮ್ಮ ಅಕ್ಕನ ಏನೋ ಅಂದ ಸರ್ ಅವನು ಅದಕ್ಕೇನೇನೆ ಅಂದಾಗ, ನಿಮ್ಮ ಅಕ್ಕನ ಅಂದ್ಬಿಟ್ರೆ ಹೊಡೆದ್ಬಿಡೋದಾ. ಅಲ್ಲ ಕಣಮ್ಮ ಯೋಚನೆ ಮಾಡ್ಬೇಕಲ್ವೇನಮ್ಮ, ನೀನು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು, ಒಂದು ಸ್ವಲ್ಪ ದಿವಸ ಇಲ್ಲೇ ಇದ್ದರೆ ನಿನ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಮೇಲೆ ಸರಿ ಕಾಂತಲಕ್ಷ್ಮಿ ವೀರಣ್ಣವ್ರು ಅಳ್ತಾ ಇರ್ತಾರೆ. ವೀರಣ್ಣವ್ರು ಯಾರಿಗೂ ಫೋನ್ ಮಾಡ್ತಾರೆ, ಫೋನ್ ಯಾರೂ ಎತ್ತಲ್ಲ. ಅವಾಗ ಬಂದು, ರೀ ಯಾರನ್ನ ಸಿಕ್ಕಿದ್ರಾ ಅಂತ ಕಾಂತವ್ರು ಅಳ್ತಾನೆ ಇರ್ತಾರೆ. ಇಲ್ಲ ಕಾಂತ, ನಮ್ಮ ಟೈಮ್ ಅವೆಲ್ಲ ಸರಿಗಿಲ್ಲ ಅಷ್ಟೇನೆ, ಯಾರು ಫೋನ್ ಎತ್ತುತ್ತಾ ಇಲ್ಲ, ಯಾರು ಪ್ರತಿಕ್ರಿಯಿಸ್ತಾ ಇಲ್ಲ ಫೋನ್ಗೆ, ಏನು ಮಾಡೋದು, ಅವ್ರವ್ರಿಗೆ ಏನೇನು ಕಷ್ಟಗಳಿದೆಯೋ ಯಾರಿಗೆ ಗೊತ್ತು ಅಂದಾಗ, ಮತ್ತು ಏನು ರೀ ಮಾಡೋದು, ನಮ್ಮ ಚಿನ್ನು ಇಲ್ಲೇ ಉಳ್ಕೊಂಬಿಡ್ತಲ್ರಿ, ಏನು ರೀ ಮಾಡೋದು ರೀ, ಏನಾನ ಮಾಡಬೇಕು ಕಣ್ರಿ, ಅವಳನ್ನ ನಾನು ನೋಡೋಕೆ ಆಗ್ತಿಲ್ಲ ರೀ, ನನಗೆ ಹೆಂಗೆ ನನ್ನ ಕಳ್ಳು ಕಿತ್ತು ಬರ್ತಾಯಿದೆ ರೀ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ವೀರಣ್ಣವ್ರು ಆಯಿತು ನೋಡೋಣ ಇರು ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಅದೇ ಸಮಯಕ್ಕೆ ಪೊಲೀಸಮ್ಮ ಹುಡುಗಿ ಹತ್ರ ಅಂದರೆ ಚಿನ್ನು ಹತ್ರ ಹೋಗ್ತಾರೆ. ಮೇಡಮ್ ನಮ್ಮ ಅಪ್ಪ ಅಮ್ಮ ಅಂದಾಗ, ಆಚೆ ಕೂತಿದ್ದಾರೆ, ಇನ್ನೇನು ಮಾಡೋದು, ನಿನ್ನಂಥ ಮಗಳೆತ್ತಿರೋ ತಪ್ಪಿಗೆ ಹತ್ಕೊಂಡು ಪಾಪ ಆಚೆ ಕೂತಿದ್ದಾರೆ ಅವರು ಅಂತ ಪೊಲೀಸಮ್ಮ ಹೇಳ್ತಾರೆ. ಅವಾಗ ಮೇಡಮ್ ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಕೇಳಿ ಮೇಡಮ್ ಅಂದಾಗ, ಅಂದಾಗ ಪ್ಲೀಸ್ ಮೇಡಮ್ ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಕೇಳಿ, ಅವ್ರು ಇಲ್ಲಿದ್ದರೆ ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಹೋಗಿ ಕೇಳಿ ಮೇಡಮ್ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅದೇ ಸಮಯಕ್ಕೆ ಪೊಲೀಸಪ್ಪರು ಇನ್ಸ್ಪೆಕ್ಟ್ರ್ ಹೋಗುವಾಗ, ಸರ್ ನನ್ನ ಮಗಳು ಗೊತ್ತಾಗಲ್ಲ ಸರ್, ನನ್ನ ಮಗಳನ್ನ ಬಿಟ್ಬಿಡಿ ಸರ್ ಅಂತ ಕೇಳ್ತಾರೆ. ಅದು ಬಿಡೋದಲ್ಲ, ಆಮೇಲೆ ಮುಂದಕ್ಕೆ ನೋಡೋಣ ಬಿಡಮ್ಮ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರ್ ಹೊರಟೋಗ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಪೊಲೀಸಮ್ಮನ ಕೈಲಿ ಚಿನ್ನು ಕಳಿಸಿರ್ತಾಳಲ್ಲ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಕೇಳಿ ಅಂತ. ಪೊಲೀಸಮ್ಮ ಚಿನ್ನೂರ ಅಪ್ಪ ಅಮ್ಮನ ಹತ್ರ ಬರ್ತಾರೆ. ಬಂದು, ಮೇಡಮ್ ನಮ್ಮ ಮಗಳು ಚೆನ್ನಾಗಿದ್ದಾಳೆ, ಏನು ಮಾಡ್ತಾಯಿದ್ದಾಳೆ, ನಿಮ್ಮ ಮಗಳು ಅಲ್ಲೇ ಇದ್ದಾಳಮ್ಮ, ಮನೆ ಹೋಗಿ ದಯವಿಟ್ಟು ನೀವು ಇಲ್ಲಿ ಹಾಕಿದ್ದೀರಾ ಅಂದಾಗ, ಮೇಡಮ್ ನಮ್ಮ ಮಗಳನ್ನು ಕಳಿಸ್ಕೊಡಿ ಮೇಡಮ್, ಒಂದು ರಾತ್ರಿ ಪೂರ್ತಿ ನನ್ನ ಮಗಳು ಸ್ಟೇಷನಲ್ಲಿ ಇದ್ಲು ಅಂದರೆ ನಾಳೆ ದಿವಸ ಎಲ್ಲರೂ ನನ್ನ ಮಾತಾಡ್ತಾರೆ ಮೇಡಮ್, ಬೆಳಗ್ಗೆ ನಾನು ಅವಳನ್ನ ವಾಪಸ್ ಕರ್ಕೊಂಬಂದ್ಬಿಡ್ತೀನಿ ಮೇಡಮ್, ದಯವಿಟ್ಟು ಕಳಿಸ್ಕೊಡಿ ಮೇಡಮ್ ಅಂತ ವೀರಣ್ಣವ್ರು ಕೇಳ್ತಾರೆ. ರೀ ಹಂಗೆಲ್ಲ ಬಿಡೋಕ್ಕಾಗಲ್ಲ ರೀ, ನಿಮ್ಗೆ ಗೊತ್ತಿಲ್ಲ ಆ ಹುಡುಗನ ಕಡೆಯವ್ರು ಯಾರೋ ದೊಡ್ಡವ್ರು ಇದ್ದಾರೆ, ನೀವು ಒಂದು ಕೆಲಸ ಮಾಡಿ ಯಾರೋ ದೊಡ್ಡವ್ರನ್ನ ಕರ್ಕೊಂಬನ್ನಿ ಅಂದಾಗ, ಮೇಡಮ್ ದೊಡ್ಡವರು ಅಂದರೆ ಯಾರು ಮೇಡಮ್ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ವೀರಣ್ಣ ಕೇಳ್ತಾರೆ. ದೊಡ್ಡವರು ಅಂದರೆ ಯಾರನ್ನ ಸೆಲೆಬ್ರಿಟಿಗಳು, ಇನ್ಫ್ಲೂಯೆನ್ಸ್ ಇರೋರು, ದೊಡ್ಡ ಮನುಷ್ಯಗಳು, ಇವ್ರನ್ನಾರ ಕರ್ಕೊಂಬಂದು ಹೇಳಿಸ್ಬಿಟ್ಟು ನಿಮ್ಮ ಮಗಳನ್ನ ಬಿಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಪೊಲೀಸಮ್ಮರು ಅಲ್ಲಿಂದ ಹೊಂಟೋಗ್ತಾರೆ. ಕಾಂತಲಕ್ಷ್ಮಿ ವೀರಣ್ಣವರು ಬೇಜಾರಾಗಿ ಅಲ್ಲೇ ಹತ್ಕೊಂಡು ಕೂತ್ಕೊತಾರೆ. ಇಲ್ಲಿ ಈ ಕಡೆನಾಗುತ್ತೆ ಗೌರಿ ಊಟ ಬಡಿಸ್ಕೊಂಡು ತಿಂತಾ ಇರ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ವಿವೇಕು ಆಮ್ಲೆಟ್ ಇಟ್ಕೊಂಡು ಕೂತ್ಕೊತಾರೆ. ಅವಾಗ ಗೌರಿ ಅನ್ನ ಹಾಕ್ಕೊಂಡು ಸಾಂಬಾರು ಹಾಕ್ಕೊತಾಳೆ. ಸಾಂಬಾರು ಹಾಕ್ಕೊಂಡು ವಿವೇಕು ಆಮ್ಲೆಟ್ನ ಕಟ್ ಮಾಡೋಕ್ಕಾಗ್ದಲೆ ತಿನ್ನೋಕ್ಕಾಗ್ದಲೆ ಕೂತಿರ್ತಾರೆ. ಗೌರಿಗೆ ಎಲ್ಲ ಗೊತ್ತಾಗುತ್ತೆ, ಹೊಟ್ಟೆ ಹಸಿವಿದೆ, ಆದರೆ ಆಮ್ಲೆಟ್ ಸೀದೋಗಿದೆಯಲ್ಲ ತಿನ್ನೋಕ್ಕಾಗಲ್ಲ ಅಂತ. ಆಮೇಲೆ ನೀರು ಹಾಕೋತಾ ಇರ್ತಾಳೆ ಜಗ್ಗಿಗೆ. ಅವಾಗ ಜಗ್ಗಣ್ಣ ಅವ್ರಿಗೆ ಹೇಳಿ, ಆ ಸೀದೋಗಿರೋ ಆಮ್ಲೆಟ್ ತಿನ್ನೋದು ಬೇಡ, ಇಲ್ಲಿ ಹೆಂಡ್ತಿ ರುಚಿಯಾಗಿ ಅಡುಗೆ ಮಾಡಿದಾಳಲ್ವಾ, ತಿನ್ನು ಅಂತ ಹೇಳಿ ಅವ್ರಿಗೆ ಅಂತ ಅಂದ್ಬಿಟ್ಟು ಜಗ್ಗಿಗೆ ಹೇಳ್ತಾಳೆ. ಆವಾಗ ವಿವೇಕು ಗ್ಲಾಸ್ ಹಿಡ್ಕೊಂಡು,
ಗ್ಲಾಸ್ ಅಣ್ಣ ನನಗೇನು ಬೇಡ, ನಾನು ಮಾಡಿರೋದನ್ನೇ ನಾನು ತಿಂತೀನಿ, ಬೇರೆಯವ್ರ ಊಟ ಕಾಯ್ಕೊಂಡು ನಾನು ಕೂತಿಲ್ಲ, ನನ್ನ ಊಟ ನಾನು ಮಾಡ್ಕೊಂಡಿರೋದನ್ನೇ ನಾನು ತಿಂತೀನಿ, ನನಗೇನು ಬೇಕಾಗಿಲ್ಲ ಅಂತಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅಯ್ಯೋ ಉಪ್ಪಿನಕಾಯಿ ಅಣ್ಣ ನೀವಾದರೂ ಹೇಳಿ ಅಂತಂದ್ಬಿಟ್ಟು ಉಪ್ಪಿನಕಾಯಿ ಹಾಕೊಂಡು ಹೇಳ್ತಾಳೆ. ಅವಾಗ ವಿವೇಕ್ ಏನು ಮಾತಾಡಲ್ಲ. ಆಮೇಲೆ ಹಪ್ಳ ಹಾಕೊಂಡು, ಅಯ್ಯೋ ಇಷ್ಟು ಚೆನ್ನಾಗಿರೋ ಊಟ ಹಪ್ಳದ ಮುಂದೆ ಊಟನೇ ಬೇಡವಂತೆ, ಆಹಾ ಎಷ್ಟು ರುಚಿಯಾಗಿದೆ, ಬೆಂಡೆಕಾಯಿ ಪಲ್ಯಲ್ಲಿ ಹಪ್ಳದಣ್ಣ ನೀವಾರು ಹೇಳ್ತೀರಾ ಅಂತ ಪ್ರತಿಯೊಂದಕ್ಕೂ ಹೇಳ್ತಿರ್ತಾಳೆ ವಿವೇಕಿಗೆ ಹೇಳೋಕ್ಕೆ. ಹಪ್ಳಂಗೆ, ಉಪ್ಪಿನಕಾಯಿಗೆ, ನೀರಿಗೆ, ಅನ್ನ ಸಾಂಬಾರಿಗೆ ಎಲ್ಲದಕ್ಕೂ ಹೇಳ್ತಾ ಇರ್ತಾಳೆ. ಆಮೇಲೆ ಅಯ್ಯೋ ಬೆಂಡೆಕಾಯಲ್ಲಿ ಇಲ್ಲೇ ಇತ್ತಲ್ಲ ಬೆಂಡೆಕಾಯಿ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಹುಡುಕ್ತಿರ್ತಾಳೆ. ಅದೇ ಸಮಯಕ್ಕೆ ವಿವೇಕು, ನೋಡು ನೀನು ನಿನ್ನೇ ಬುದ್ಧಿವಂತೆ ಟ್ಯಾಲೆಂಟೆಡ್ ಅಂತ ಹೇಳ್ಬೇಡ ನನ್ನ ಹತ್ರ ಬಂದು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಹೌದು ನನ್ನಲ್ಲಿರೋ ಟ್ಯಾಲೆಂಟು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ, ನಿಮ್ಗೇನು ನನ್ನಲ್ಲಿರೋ ಟ್ಯಾಲೆಂಟ್ ಗೊತ್ತಾಗಲ್ಲ ಬಿಡಿ ಅಂತ ಗೌರಿ ಹೇಳ್ತಾಳೆ. ಒಂದು ಡಿಸೈನ್ನ ಇಷ್ಟಪಡ್ದಲ್ಲೇ ಅರ್ಧ ಬಿಸಾಕಿದ್ರಲ್ಲ, ನನ್ನ ಟ್ಯಾಲೆಂಟ್ ಏನು ಅಂತ ನಿಮ್ಗೇನು ಗೊತ್ತು, ನೀವು ಅಷ್ಟು ಕೋಪದಲ್ಲಿ ಅರ್ಧ ಬಿಸಾಕಿರೋ ಟ್ಯಾಲೆಂಟ್ ಬಗ್ಗೆ ನಿಮ್ಗೇನು ಗೊತ್ತಿದೆ ಬಿಡಿ ಅಂತ ಅಂದ್ಬಿಟ್ಟು ವಿವೇಕಿಗೆ ಹೇಳ್ತಾಳೆ. ಹೌದು ಟ್ಯಾಲೆಂಟ್ ಅಂದರೆ ಸುಮ್ಮನೆ ಅಲ್ಲಮ್ಮ, ಅದು ಮನಸ್ಸೊಳಗಡೆಯಿಂದ ಬರಬೇಕು ಟ್ಯಾಲೆಂಟ್ ಅನ್ನೋದು, ಗೊತ್ತಾ ಅಂದಾಗ ಹೌದು ಬಿಡಿ ಅವ್ರ ಟ್ಯಾಲೆಂಟ್ ಅವ್ರಿಗೆ ಗೊತ್ತಿರುತ್ತೆ, ಸುಮ್ಮನೆ ಯಾಕೆ ಮಾತು ಅಂತ ಗೌರಿ ಊಟ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಒಬ್ಬರು ಅಮ್ಮ ಊಟ ಇದ್ರೆ ಕೊಡಿ ಅಂತ ಹೊರಗಡೆ ಬರ್ತಾರೆ. ಆವಾಗ ಹೊರಗಡೆ ಬಂದಿದ ತಕ್ಷಣ ವಿವೇಕು ಒಳ್ಳೆ ಸಮಯಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೌರಿ ಒಂದಷ್ಟು ಅನ್ನ ಸಾಂಬಾರೆಲ್ಲ ಹಾಕ್ಕೊಂಡಿರ್ತಾಳೆ. ಮಿಕ್ಕಿದ್ದು ಅಲ್ಲೇ ಇರುತ್ತೆ ಅನ್ನ ಸಾಂಬಾರೆಲ್ಲ. ಆ ಅನ್ನ ಸಾಂಬಾರು ಇರೋ ಬಟ್ಲೆ ತಗೊಂಡೋಗ್ಬಿಟ್ಟು ಅವ್ರು ಊಟ ಅಂತ ಕೇಳೋಕೆ ಬಂದಿರ್ತಾರಲ್ಲ ಅವ್ರ ಕೈ ಕೊಟ್ಬಿಡ್ತಾರೆ ವಿವೇಕು. ಅವಾಗ ಸರ್ ಇದೆಲ್ಲ ನನಗೇನಂತ ಕೇಳ್ತಾರೆ ಅವರು. ಎಲ್ಲ ನಿಮಗೆ, ನೀವೇ ಊಟ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಗೌರಿಗೆ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಪಾಪ ಇವ್ರು ಹಸ್ಕೊಂಡಿದ್ದು ಎಲ್ಲ ಕೊಟ್ರಲ್ಲ ಅಂತ, ಅಂದರೆ ಒಂದು ರೀತಿ ಕೊಟ್ಟಿದ್ದು ಒಳ್ಳೇದೇ, ಆದರೆ ಹಸ್ಕೊಂಡಿದ್ದವ್ರಿಗೆ ಇವರು ಹಸ್ಕೊಂಡು ಕೊಟ್ಬಿಟ್ರಲ್ಲ ಅಂತ ಗೌರಿ ಅಂದ್ಕೊಳ್ತಾಳೆ. ಅವ್ರು ಊಟ ಇಸ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ವಿವೇಕಿಗೆ ಅಲ್ಲ ರೀ ಎಲ್ಲ ಕೊಟ್ಬಿಟ್ರಲ್ಲ ನೀವು ಹಸ್ಕೊಂಡಿದ್ದು ಅಂದಾಗ, ಹೋಗ್ಲಿ ಬಿಡು ಯಾರು ಊಟ ತಿಂತಾರೋ ಅವ್ರಿಗೆ ಒಳ್ಳೇದಲ್ವಾ, ತಿನ್ನಲಿ ಬಿಡು ಪರವಾಗಿಲ್ಲ ಅವರು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅದಾಗಲ್ಲ ರೀ ನೀವು ಹಸ್ಕೊಂಡಿದ್ದೀರಲ್ಲ ಅಂದಾಗ, ಏನು ಬೇಕಾಗಿಲ್ಲ ಅಂದಾಗ, ಅಲ್ಲ ಬರೀ ನೀರು ಕುಡ್ಕೊಂಡೇ ಹೊಟ್ಟೆ ತುಂಬಿಸ್ಕೊತಾ ಇದ್ದೀರಲ್ಲ, 2 ನಿಮಿಷ ರೀ ನಾನು ಅಡುಗೆ ಮಾಡ್ಕೊಡ್ತೀನಿ ಅಂದ್ರೆ, ಯಾರ್ದು ಅನುಕಂಪ ಬೇಕಿಲ್ಲ ಪುಣ್ಯವತಿ ನನಗೆ, ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ನನಗೆ ಗೊತ್ತು, ನಿನ್ನಿಂದ ಏನು ನಾನು ಕಲಿಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಬಂದುಬಿಡ್ತಾರೆ. ಸರಿ ಅಂದ್ಬಿಟ್ಟು ಗೌರಿ ಪಾತ್ರೆ ತೊಳಿತಾ ಇರ್ತಾಳೆ. ವಿವೇಕು ಏನೋ ನೋಡ್ತಾ ಇರ್ತಾರೆ ಲ್ಯಾಪ್ಟಾಪಲ್ಲಿ. ಗೌರಿ ಒಳಗೆ ಬಂದು, ನಿಮ್ಗೆ ಅಷ್ಟು ತಡೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು, ಒಂದು ಕೆಲಸ ಮಾಡಲ್ಲ, ಒಂದು 2 ನಿಮಿಷದಲ್ಲಿ ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡಿ, ಬರೀ ನೀರು ಕುಡಿಬೇಡಿ ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಅವಾಗ ಏನಿಲ್ಲ ನನ್ನಲ್ಲಿರೋ ಪ್ರತಿಭೆ ನಿನಗೇನು ಗೊತ್ತು ಅಂತ ಅಂತೆಲ್ಲ, ನೋಡು ಇದು ರಿಯಲ್ ಪ್ರತಿಭೆ, ನೋಡಿಲ್ಲಿ ನಮ್ಮ ಆಫೀಸಲ್ಲಿರೋ ಪಿಂಕಿ ಅವಳು ಡಿಸೈನ್ ಮಾಡಿರೋದು ನೋಡು, ತುಂಬ ಟ್ಯಾಲೆಂಟೆಡು, ಆದರೆ ಒಂದೊಂದು ಸರ್ತಿ ಮಾತ್ರ ಅವಳು ಕೆಲಸ ಮಾಡಲ್ಲ ಅಷ್ಟೇನೆ, ಎಷ್ಟು ಟ್ಯಾಲೆಂಟ್ ಇದೆ ಗೊತ್ತಾ ನೋಡಿಲ್ಲಿ ಅಂತ ಅಂದ್ಬಿಟ್ಟು. ಆದರೆ ಆ ಡಿಸೈನ್ ಗೌರಿ ಮಾಡಿರೋದು, ಪಿಂಕಿ ಮಾಡಿರೋದು ಅಂತ ವಿವೇಕ್ ತಿಳ್ಕೊಂಡಿರ್ತಾರೆ. ಆಮೇಲೆ ಗೌರಿ ನೋಡ್ಬಿಟ್ಟು ಹಾಂ ತುಂಬ ಚೆನ್ನಾಗಿದೆ ಟ್ಯಾಲೆಂಟು ಅಂದಾಗ, ಅವಳು ನನ್ನ ಅನಿಸಿಕೆ ಹುಟ್ಟಿದಾಗ್ಲಿಂದನೇ ಒಬ್ಬಳು ದೊಡ್ಡ ಕಲಾವಿದೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಹೌದು ಈ ವಿನ್ಯಾಸ ಬರೆದಿರೋರು ಹುಟ್ಟಿದಾಗ್ಲಿಂದನೂ ಕಲಾವಿದ್ರೇನೇ, ಅವ್ರ ಕೈ ಎಷ್ಟು ಪಾತ್ರೆಗಳು ತೊಳೆದಿದೆಯೋ ಏನೋ ಅಂದಾಗ, ವಾಟ್ ಏನು ಹೇಳ್ತಾ ಇದ್ದೆ ಅಂದಾಗ, ಅಯ್ಯೋ ಏನಿಲ್ಲ ಸುಮ್ಮನೆ ಹೇಳ್ದೆ ಬಿಡಿ, ಅದಕ್ಕೇನು ಇವಾಗ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಸರಿ ಅಂದ್ಬಿಟ್ಟು, ಸರಿ ಅಡುಗೆ ಮಾಡ್ಕೊಡ್ತೀನಿ ರೀ, ಈ ಕೋಪ ಎಲ್ಲ ಬಿಟ್ಬಿಡಿ, ಊಟ ಮಾಡಿ ನೀವು ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಏನು ಬೇಕಾಗಿಲ್ಲ, ಫ್ರಿಡ್ಜಲ್ಲಿ ಏನಿದೆಯೋ ನಾನು ನೋಡ್ತೀನಿ, ನಾನು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ತೆಗೆದ. ಅಯ್ಯೋ ಹಣ್ಣೇ ಇಲ್ಲ ಅಂತಾನೆ. ಅಯ್ಯೋ ನಿಮ್ಮ ಮುಂದೆ ಇಷ್ಟು ಉದ್ದಕ್ಕೆ ನಿಂತಿದ್ದೀನಲ್ಲ ಅಂದಾಗ, ಏಯ್ ಪುಣ್ಯವತಿ ನಾನು ಕೇಳಿದ ಹಣ್ಣು, ಆ್ಯಪಲು ಸೇಬು ಈ ಥರ ಹಣ್ಣು ಕೇಳಿದ್ದು ಅಂದಾಗ, ನಾನೆಲ್ಲ ಹೆಣ್ಣು ಅಂದ್ಕೊಂಡೆ ಅಂದಾಗ, ಅಯ್ಯೋ ಹೆಣ್ಣು ಅಂತ ಕೇಳಿಲ್ಲಮ್ಮ ನಾನು. ಅಯ್ಯೋ ನೀವು ಹೆಣ್ಣು ಕೇಳೋಷ್ಟು ಧೈರ್ಯ ನಿಮಗೂ ಇಲ್ಲ, ಆ ಬುದ್ಧಿನೂ ಇಲ್ಲ, ನಿಮ್ಗೆ ಅಷ್ಟು ರೊಮ್ಯಾಂಟಿಕ್ ಮೈಂಡು ಇಲ್ಲ ಬಿಡಿ ಅಂದಾಗ, ಏನು ಹೇಳ್ತಾ ಇದೆಯಾ ಅಂದಾಗ, ನಿಮ್ಮ ಹತ್ರ ಪ್ರೀತಿ ಅನ್ನೋದೇ ಇಲ್ವಲ್ಲ ಅಂದಾಗ, ಪ್ರೀತಿ ಇದೆ ಆದರೆ ನಿನ್ನಂಥವ್ರ ಮುಂದೆ ನನ್ನ ಪ್ರೀತಿ ಹೊರಗಡೆ ಬರೋಲ್ಲ ಬಿಡು ಅಂತ ವಿವೇಕ್ ಹೇಳ್ತಾರೆ. ಅಲ್ಲೂ ಸಣ್ಣ ವಿಷಯಕ್ಕೆ ಇದು ಮಾಡ್ತಿರ್ತಾರೆ. ಅವಾಗ ಸರಿ ಹೋಗ್ಲಿ ಬಿಡಿ, ಇವಾಗ ಹಣ್ಣೆಲ್ಲ ಹುಡುಕ್ತಿದ್ದಾರಲ್ಲ, ಮನೇಲಿ ಹಣ್ಣೆಲ್ಲ ಖಾಲಿಯಾಗಿದೆ, ಒಂದು ಸ್ವಲ್ಪ ಅಡುಗೆ ಮಾಡ್ಕೊಡ್ತೀನಿ, 2 ನಿಮಿಷ ಟೈಮ್ ಕೊಡಿ. ಏನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನಾನು ಅವಾಗಲಿಂದ, ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ಗೊತ್ತು ಅಂತ ಹೇಳ್ತಾ ಇದ್ದೀನಲ್ಲ, ಮತ್ತೆ ಯಾಕೆ ಅದೇ ಕೇಳ್ತೀಯಲ್ಲ ನೀನು ಅಂದಾಗ, ಹೋಗ್ಲಿ ಬಿಡಿ ನೀವು ರೊಮ್ಯಾಂಟಿಕ್ ಗಂಡ ಅಲ್ವಲ್ಲ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಏನಂದೆ ರೊಮ್ಯಾಂಟಿಕ್ ಅನ್ನೋದು ಆ ಮನುಷ್ಯನ ನೋಡಿ ಎದುರುಗಡೆ ಯಾರಿರ್ತಾರೋ ಅವ್ರು ನೋಡಿ ಬರೋದು, ನನಗೆ ರೊಮ್ಯಾಂಟಿಕ್ ಮೈಂಡ್ ಇಲ್ಲ ಇವಾಗ ಏನೀಗ ಅಂದಾಗ, ಅದು ನನಗೆ ಗೊತ್ತು ಬಿಡಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಹೀಗೆ ಸಣ್ಣ ಕೋಳಿ ಜಗಳ ಆಡ್ತಾನೆ ಇರ್ತಾರೆ. ಫ್ರಿಡ್ಜಲ್ಲಿ ಐಸ್ ಕ್ರೀಮ್ ಸಿಕ್ಬಿಡ್ತದೆ. ಐಸ್ ಕ್ರೀಮ್ ಎತ್ಕೊಂಡು, ಅಯ್ಯೋ ಐಸ್ ಕ್ರೀಮ್ ತಿಂತೀರಾ, ಐಸ್ ಕ್ರೀಮ್ ತಿಂದರೆ ಹೊಟ್ಟೆ ತುಂಬುತ್ತೆ ಅಂದಾಗ, ಅಯ್ಯೋ ಹೊಟ್ಟೆ ತುಂಬುತ್ತೆ, ಐಸ್ ಕ್ರೀಮ್ ಅಮ್ಮ ಇವತ್ತು ನೀವೇ ನನ್ನ ಹೊಟ್ಟೆ ತುಂಬಿಸ್ಬೇಕು, ಐಸ್ ಕ್ರೀಮ್ ಮೇಡಮ್ ನೀವೇ ನನ್ನ ಹೊಟ್ಟೆ ತುಂಬಿಸ್ಬೇಕು ಆಯಿತಾ ಅಂತ ಅಂದ್ಬಿಟ್ಟು ವಿವೇಕ್ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಗೌರಿಗೆ ಹೊಟ್ಟೆ ಚುರುಕ್ ಅನ್ನತ್ತೆ, ಪಾಪ ಹೊಟ್ಟೆ ತುಂಬ ಅಷ್ಟಿದೆ ಆದರೂ ಐಸ್ ಕ್ರೀಮ್ ತಿಂತಾ ಇದ್ದಾರಲ್ಲ ಅಂದ್ಬಿಟ್ಟು, ರೀ ಐಸ್ ಕ್ರೀಮ್ ತಿಂದರೆ ಹೊಟ್ಟೆ ತುಂಬಲ್ಲ ರೀ ಅಂದರೆ, ಹೊಟ್ಟೆ ತುಂಬೋದಲ್ಲ ನನ್ನ ಮನ್ಸಿಗೆ ನೆಮ್ಮದಿ ಕೊಡುತ್ತೆ, ಮೊದಲು ನನ್ನ ತಲೆ ಸರಿ ಹೋಗುತ್ತೆ, ನೀನು ಯಾವಾಗಲಿಂದ ನನ್ನ ತಲೆಗೆ ಏನೇನೋ ಹೇಳ್ತಿದ್ಯಾ, ನನ್ನ ತಲೆ ಬಿಸಿಯಾಗಿದೆ, ಅದಕ್ಕೆ ಐಸ್ ಕ್ರೀಮ್ ತಿಂದರೆ ನನ್ನ ತಲೆ ಸ್ವಲ್ಪ ಸರಿ ಹೋಗುತ್ತೆ, ಅದಕ್ಕೆ ತಿಂತಾಯಿದ್ದೀನಿ, ಸುಮ್ಮನೆ ಇದ್ಬಿಡು ಇವಾಗ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಗೌರಿ ಪಾಪ ವಿವೇಕ್ ಹಸ್ಕೊಂಡಿದ್ದಾರೆ ಅಂತ ಬೇಜಾರಾಗಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ
ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.